ವಿಜ್ಞಾನಿಗಳು ಗ್ರಹಗಳ ಶೋಧನೆ ಮಾಡಿದಾಗಿನಿಂದ ಇದ್ದ ಒಂದೇ ಒಂದು ಸಂದೇಹ, ಜೀವ ಭೂಮಿ ಮೇಲೆ ಬಿಟ್ಟರೆ ಮತ್ತೆಲ್ಲಾದರೂ ಇದೇನಾ ಅಂತ. ಡೈರೆಕ್ಟಾಗಿ ಜೀವಿಗಳನ್ನು ಗುರುತಿಸೋಕ್ಕಾಗದ ವಿಜ್ಞಾನಿಗಳು ಗ್ರಹದಲ್ಲಿ ಜೀವಕ್ಕೆ ಅನುಕೂಲವಾದ ಎಲಿಮೆಂಟ್ಸ್ನ ಹುಡುಕೋಕೆ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಇಂಪಾರ್ಟೆಂಟ್ ಎಲಿಮೆಂಟ್ ಆಕ್ಸಿಜನ್ ಮತ್ತು ನೀರು. ವಿಜ್ಞಾನಿಗಳ ಅಭಿಪ್ರಾಯ ಏನಂದರೆ, ಎಲ್ಲಿ ಲಿಕ್ವಿಡ್ ವಾಟರ್ ಇರುತ್ತೋ, ಅಂದರೆ ದ್ರವರೂಪದ ನೀರು ಎಲ್ಲಿ ಇರುತ್ತೋ ಅಲ್ಲಿ ಜೀವ ಇರುವ ಸಾಧ್ಯತೆ ಇರುತ್ತೆ ಅಂತ. ವಿಜ್ಞಾನಿಗಳು ಟೆಲಿಸ್ಕೋಪ್ ಮುಖಾಂತರ ತುಂಬ ಗ್ರಹಗಳಲ್ಲಿ ದ್ರವರೂಪದ ನೀರು ಇರಬಹುದು ಅಂತ ಅಂದಾಜಿಸಿದ್ದಾರೆ. ಆದರೆ ಅಲ್ಲಿ ಹೋಗಿ ನೋಡೋವರೆಗೂ ಆ ನೀರು ದ್ರವರೂಪದಲ್ಲಿದೆನಾ ಅಥವಾ ಅದು ನೀರೇನಾ ಅಂತ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಹೋಗಿ ನೋಡುವ ಅವಕಾಶವಿರುವ ಗ್ರಹಗಳಲ್ಲಿ ಮಂಗಳ ಗ್ರಹ ಕೂಡ ಒಂದು. ಆಲ್ರೆಡಿ ತುಂಬಾ ರೋವರ್ಗಳನ್ನು ಅಲ್ಲಿಗೆ ಕಳಿಸಿದ್ದೀವಿ. ಅದರಲ್ಲಿ 2018ರಲ್ಲಿ ಕಳಿಸಿದ ಮಾರ್ಸ್ ಇನ್ಸೈಟ್ ಲ್ಯಾಂಡರ್ ಇತ್ತೀಚೆಗೆ ತನ್ನಲ್ಲಿ ಅಳವಡಿಸಿದ್ದ ಸೈಸ್ಮೋಮೀಟರ್ನಿಂದ ಮಾರ್ಸ್ ಸರ್ಫೇಸ್ನ ಕೆಳಗಡೆ ಲಿಕ್ವಿಡ್ ವಾಟರ್ ಇದ್ದಂತೆ ಕಂಡುಹಿಡಿದಿದ್ದಾರೆ. ಈ ಮಾರ್ಸ್ ಇನ್ಸೈಟ್ ರೋವರ್ 2018ರಿಂದ ಮಾರ್ಸ್ನ ಭೂಕಂಪಗಳು ಅಂದರೆ ಮಾರ್ಸ್ ಕ್ವೇಕ್ಗಳನ್ನು ಮೆಜರ್ ಮಾಡಲು ಬಳಸ್ತಾ ಇದ್ರು. ಇದು ಮಂಗಳ ಗ್ರಹದ ವೈಬ್ರೇಷನ್ಸ್ನ ತನ್ನ ಸೈಸ್ಮೋಮೀಟರ್ನಿಂದ ಮೆಜರ್ ಮಾಡುತ್ತೆ. ಆ ವೇವ್ಸ್ನ ಸೈಂಟಿಸ್ಟ್ಗಳು ಅನಲೈಸ್ ಮಾಡಿ ಮಾರ್ಸ್ ಸರ್ಫೇಸ್ ಕೆಳಗಡೆ ನೀರು ಇದೆ ಅಂತ ಕಂಡುಹಿಡಿದಿದ್ದಾರೆ. ಆಲ್ರೆಡಿ ಮಂಗಳ ಗ್ರಹದಲ್ಲಿ ಲಿಕ್ವಿಡ್ ವಾಟರ್ ಇತ್ತು ಅಂತ ತುಂಬ ದಿನಗಳಿಂದಲೇ ಒಂದು ಡೌಟ್ ಇತ್ತು. ಯಾಕಂದರೆ ಮಂಗಳ ಗ್ರಹದ ಮೇಲೆ ನದಿಗಳು ಹರಿದ ಗುರುತುಗಳಿರೋದು ನೀವಿಲ್ಲಿ ನೋಡ್ಬೋದು. ಭೂಮಿ ಮೇಲೆ ಕೂಡ ಒಂದು ಕಾಲದಲ್ಲಿ ನೀರು ಹರಿದ ಗುರುತುಗಳು ಇದೇ ಥರ ಇರುತ್ತೆ. ನೀರಿನ ಮುಖಾಂತರ ಬರುವ ಖನಿಜಗಳನ್ನು ಕೂಡ ಮಾರ್ಸ್ನಲ್ಲಿ ಕಂಡುಹಿಡಿಯಲಾಗಿದೆ ಮತ್ತು ಕೆಲವು ವಿಧಗಳ ಸಾಲ್ಟ್ನ ಕೂಡ ಕಂಡುಹಿಡಿಯಲಾಗಿದೆ. ನೀರಿನಲ್ಲಿರುವ ಮಣ್ಣು ಮತ್ತು ಖನಿಜಗಳು ಲೇಯರ್ಸ್ ಥರ ಫಾರ್ಮ್ ಆಗಿ ಒಂದು ಕಲ್ಲಿನ ಥರ ಆಗುತ್ತೆ. ಆ ಕಲ್ಲಿನ ಮೇಲೆ ನೀರು ಹೋದಾಗ ಆ ಕಲ್ಲು ಈ ರೀತಿ ಆಗುತ್ತೆ. ಇಂತಹ ಕಲ್ಲಿನ ಮೇಲೆ ಇಂತಹ ಗುರುತುಗಳನ್ನು ಮಾರ್ಸ್ ಮೇಲೆ ಕಂಡುಹಿಡಿದಿದೆ ನಾವು ಕಳಿಸಿದ ಮಾರ್ಸ್ ರೋವರ್ಸ್. ಇಂತಹ ಕಲ್ಲುಗಳನ್ನು ಸೆಡಿಮೆಂಟರಿ ರಾಕ್ಸ್ ಅಂತ ಕರೀತಾರೆ. ಈ ಎಲ್ಲ ಆಧಾರಗಳಿಂದ ಒಂದಾನೊಂದು ಕಾಲದಲ್ಲಿ ಮಾರ್ಸ್ ಒಂದು ಜೀವಕಳೆ ಇದ್ದಂತಹ ಗ್ರಹವಾಗಿತ್ತು. ನಮ್ಮ ಭೂಮಿ ಥರನೇ ಇಲ್ಲಿ ಕೂಡ ನದಿಗಳು ಹರಿತಾ ಇದ್ವು ಅಂತ ಗೊತ್ತಾಗುತ್ತೆ. ದ್ರವರೂಪದ ನೀರು ಇದೆ ಅಂದರೆ ಅಲ್ಲಿ ಜೀವ ಹುಟ್ಟುವ ಸಾಧ್ಯತೆಗಳು ಕೂಡ ಇರುತ್ತೆ. ಆಲ್ರೆಡಿ ಮಾರ್ಸ್ನಲ್ಲಿ ಜೀವ ಹುಟ್ಟಿ ಒಂದು ಕಾಲ ರಾಜ್ಯವಾಳಿ ಮತ್ತೆ ಅಲ್ಲಿನ ಜೀವವೆಲ್ಲ ಅಳಿದು ಹೋಗಿರ್ಬೋದು. ಹೇಗೆ ಡೈನೋಸರ್ಗಳು ಒಂದು ಕಾಲದಲ್ಲಿ ರಾಜ್ಯವಾಳಿ ಈಗ ಕಣ್ಮರೆ ಆಗಿವೆನೋ ಅದೇ ಥರ. ಆದರೆ ಅಲ್ಲಿ ಜೀವ ಇದ್ದ ಒಂದು ಆಧಾರ ಕೂಡ ಇದುವರೆಗೂ ಸಿಕ್ಕಿಲ್ಲ. ಈಗ ಸಿಕ್ಕ ಲಿಕ್ವಿಡ್ ವಾಟರ್ನ ಹೊರತೆಗೆದ್ರೆ ಅದರಲ್ಲಿ ಒಂದು ಬ್ಯಾಕ್ಟೀರಿಯಾದಂತಹ ಚಿಕ್ಕ ಜೀವಿ ಕೂಡ ನಮ್ಮ ಭೂಮಿಯಲ್ಲದೆ ಬೇರೆ ಗ್ರಹದಲ್ಲೂ ಕೂಡ ಜೀವ ಇರುವ ಸಾಧ್ಯತೆ ಇದೆ ಅಂತ ಪ್ರೂವ್ ಮಾಡುತ್ತೆ. ಮಾರ್ಸ್ ಹೇಗೆ ತನ್ನ ವಾತಾವರಣವನ್ನು ಕಳೆದುಕೊಳ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ. ಈ ವಿಡಿಯೋ ಪೂರ್ತಿ ಆದಮೇಲೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ಈಗ ಸಿಕ್ಕಿರುವ ನೀರಿನಿಂದ ಎಲಾನ್ ಮಸ್ಕ್ನಂಥವರ ಮಾರ್ಸ್ನಲ್ಲಿ ಕಾಲನೈಸ್ ಮಾಡಬೇಕು ಅನ್ನೋ ಕನಸು ನನಸಾಗೋಕೆ ಒಂದು 10% ಅನುಕೂಲವಾಗುತ್ತೆ. ಆದರೆ ಕೇವಲ ನೀರು ಸಿಕ್ಕಷ್ಟು ಮಾತ್ರಕ್ಕೆ ಅಲ್ಲಿ ಮನುಷ್ಯರು ಜೀವಿಸೋಕೆ ಸಾಧ್ಯವಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ನೀರಿನಿಂದ ಅಲ್ಲಿನ ವಾತಾವರಣವನ್ನು ಬದಲಿಸಿಕೊಳ್ಳುವ ಸಾಧ್ಯತೆ ಇದೆ ನಮ್ಮ ಟೆಕ್ನಾಲಜಿಯಿಂದ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದರೆ ಈಗ ಸಿಕ್ಕ ನೀರು ಸುಮಾರು 20 ಕಿಲೋಮೀಟರ್ ಆಳದಲ್ಲಿದೆ. ಅಷ್ಟು ಆಳದವರೆಗೆ ಹೋಲ್ ಮಾಡಿ ನೀರನ್ನು ಹೊರತೆಗೆಯುವ ಸಾಹಸ ಯಾರು ಮಾಡ್ತಾರೆ? ಅಲ್ಲಿಗೆ ಒಂದು ರೋವರ್ನ ಕಳಿಸೋಕೇನೆ ತುಂಬ ಕಷ್ಟ. ಇನ್ನು ಮನುಷ್ಯರಂತೂ ಇದುವರೆಗೂ ಹೋಗಿಲ್ಲ. ಅಷ್ಟು ಆಳಕ್ಕೆ ಹೋಲ್ ಮಾಡಬೇಕಂದ್ರೆ ದೊಡ್ಡ ದೊಡ್ಡ ಮಷಿನ್ಸ್ ಬೇಕಾಗುತ್ತೆ. ಆ ಮಷಿನ್ಸ್ ತೊಗೊಂಡು ಹೋಗೋದು ಯಾರು? ಈ ಸಾಹಸ ಯಾರು ಮಾಡ್ತಾರೆ ಅಂತ ಕಾದು ನೋಡಬೇಕು. ವಿಜ್ಞಾನಿಗಳು ಅಲ್ಲಿ ನೀರಿರೋದನ್ನು ಕೇವಲ ಡೇಟಾವನ್ನು ಅನಲೈಸ್ ಮಾಡಿ ಗುರುತಿಸಿದ್ದಾರೆ. ಅಲ್ಲಿಗೆ ಹೋಗಿ ಹೋಲ್ ಮಾಡಿ ನೋಡೋವರೆಗೂ 100% ಅಲ್ಲಿ ಲಿಕ್ವಿಡ್ ನೀರಿದೆ ಅಂತ ಹೇಳೋಕ್ಕಾಗಲ್ಲ. ನೀರು ಇದೆ ಅಂತ ಗೊತ್ತಾದರೂ ನಮಗೆ ಆ ನೀರನ್ನು ನೋಡೋ ಅವಕಾಶವಿಲ್ಲ. ನಮ್ಮ ಯೂನಿವರ್ಸ್ ಬೇರೆ ಗ್ರಹಗಳಲ್ಲಿ ಜೀವ ಇದೆ ಅಥವಾ ಜೀವಿಗೆ ಅನುಕೂಲವಾಗುವ ಎಲಿಮೆಂಟ್ಸ್ ಇವೆ ಅನ್ನೋ ಇನ್ಫಾರ್ಮೇಷನ್ ನಮಗೆ ಈಸಿಯಾಗಿ ಸಿಗಲು ಬಿಡ್ತಾ ಇಲ್ಲ. ಯಾಕೋ ಗೊತ್ತಾಗ್ತಿಲ್ಲ. ಇಷ್ಟು ಈ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.